ಇಂದು ದೇವರು ನಿನ್ನ ಹೃದಯವನ್ನು ನೋಡಿದರೆ ಅಲ್ಲಿ ಏನು ಕಾಣಿಸುತ್ತದೆ? ಆರಾಧನೆಯ ಅಥವಾ ಹೊಟ್ಟೆಕಿಚ್ಚ? ಸಮರ್ಪಣೆಯ ಅಥವಾ ಹೋಲಿಕೆಯ? ವಿಶ್ವಾಸವ ಅಥವಾ ಒಳಗೊಳಗೆ ಉರಿಯುತ್ತಿರುವ ಕೋಪವ? ಇದು ಕೇವಲ ಕಾಯಿನ್ ಮತ್ತು ಹೇಬೇಲ್ ಅವರ ಕಥೆಯಲ್ಲ, ಇದು ಮಾನವ ಹೃದಯದ ಕಥೆ. ಆದಿಯಲ್ಲಿ ಭೂಮಿ ಹೊಸದಾಗಿತ್ತು, ಸೃಷ್ಟಿ ಪವಿತ್ರವಾಗಿತ್ತು, ಮನುಷ್ಯ ದೇವರ ಸನ್ನಿಧಿಯಲ್ಲಿ ನಡೆಯುತ್ತಿದ್ದ. ಆ ದಿನಗಳಲ್ಲಿ ಇಬ್ಬರು ಸಹೋದರರಿದ್ದರು. ಒಬ್ಬನ ಹೆಸರು ಹೇಬೇಲ್, ಇನ್ನೊಬ್ಬನ ಹೆಸರು ಕಾಯಿನ್. ಹೇಬೇಲ್ ಒಬ್ಬ ಮೇಯಪಾಲಕ. ಅವನ ಆತ್ಮ ಸೌಮ್ಯವಾಗಿತ್ತು, ಅವನ ಹೃದಯ ವಿನಮ್ರವಾಗಿತ್ತು. ಅವನು ಕುರಿಗಳನ್ನು ಮಾತ್ರ ಕಾಪಾಡಲಿಲ್ಲ, ಅವನು ತನ್ನ ಹೃದಯವನ್ನೇ ದೇವರಿಗೊಪ್ಪಿಸಿದ್ದ. ಕಾಯಿನ್ ಒಬ್ಬ ಕೃಷಿಕ. ಅವನು ಬಲಿಷ್ಠ, ತನ್ನ ಕೈಗಳಿಂದ ಕೆಲಸ ಮಾಡುವಲ್ಲಿ ನಿಪುಣ. ಆದರೆ ಅವನ ಆತ್ಮದಲ್ಲಿ ಶಾಂತಿ ಇರಲಿಲ್ಲ, ಅವನ ಹೃದಯದಲ್ಲಿ ಅಶಾಂತಿ ಇತ್ತು. ಇಬ್ಬರೂ ದೇವರಿಂದ ಆಶೀರ್ವದಿಸಲ್ಪಟ್ಟವರು, ಇಬ್ಬರೂ ಕರೆಯಲ್ಪಟ್ಟವರು, ಇಬ್ಬರೂ ದೇವರಿಂದ ಪ್ರೀತಿಸಲ್ಪಟ್ಟವರು. ಆದರೆ ದೇವರ ಪ್ರೀತಿ ಇದ್ದರೆ ಸಾಕಾಗುವುದಿಲ್ಲ, ಹೃದಯವು ವಿಧೇಯತೆಯನ್ನು ಆಯ್ಕೆ ಮಾಡಬೇಕು. ಕಾಣಿಕೆ ತರುವ ಸಮಯ ಬಂದಾಗ ಹೇಬೇಲ್ ಸುಲಭವಾದುದನ್ನು ತರಲಿಲ್ಲ. ಅವನು ತನ್ನ ಹಿಂಡಿನಲ್ಲಿನ ಅತ್ಯುತ್ತಮವನ್ನು ತಂದ, ಮೊದಲು ಜನಿಸಿದ ಕುರಿಯನ್ನು ತಂದ, ಅತ್ಯಮೂಲ್ಯವಾದುದನ್ನು ತಂದ. ಏಕೆಂದರೆ ಹೇಬೇಲ್ ಅರಿತಿದ್ದ, ದೇವರು ಉಳಿದಿರುವುದನ್ನು ಅಲ್ಲ, ನನ್ನ ಅತ್ಯುತ್ತಮವನ್ನು ಅರ್ಹರಾಗಿದ್ದಾರೆ. ಆರಾಧನೆ ಎಂದರೆ ಪ್ರಮಾಣವಲ್ಲ, ಆರಾಧನೆ ಎಂದರೆ ಸಮರ್ಪಣೆ. ಕಾಯಿನ್ ಕೂಡ ಕಾಣಿಕೆ ತಂದ, ಆದರೆ ಅವನ ಅತ್ಯುತ್ತಮವಲ್ಲ, ಅವನ ಹೃದಯ ಅಲ್ಲಿರಲಿಲ್ಲ. ಅದು ಕರ್ತವ್ಯವಾಗಿತ್ತು, ಭಕ್ತಿಯಲ್ಲ. ಆಚಾರವಾಗಿತ್ತು, ಪ್ರೀತಿಯಲ್ಲ. ಬೈಬಲ್ ಹೇಳುತ್ತದೆ, ಯೆಹೋವನು ಹೇಬೇಲ್ ಮತ್ತು ಅವನ ಕಾಣಿಕೆಯನ್ನು ಅಂಗೀಕರಿಸಿದನು, ಆದರೆ ಕಾಯಿನ್ ಮತ್ತು ಅವನ ಕಾಣಿಕೆಯನ್ನು ಅಂಗೀಕರಿಸಲಿಲ್ಲ. ದೇವರು ಕಾಯಿನನ್ನು ತಿರಸ್ಕರಿಸಲಿಲ್ಲ, ಅವನ ಹೃದಯದ ಮನೋಭಾವವನ್ನು ತಿರಸ್ಕರಿಸಿದರು. ಆ ಕ್ಷಣದಲ್ಲಿ ಕಾಯಿನ್ನ ಹೃದಯದಲ್ಲಿ ಒಂದು ಬೆಂಕಿ ಹೊತ್ತಿತು, ಅದು ಹೊಟ್ಟೆಕಿಚ್ಚು. ಅವನ ಮುಖ ಕುಗ್ಗಿತು, ಅವನ ಸಂತೋಷ ಕೋಪವಾಯಿತು, ಅವನ ಆರಾಧನೆ ಹೋಲಿಕೆಯಾಯಿತು, ಹೋಲಿಕೆ ಹೊಟ್ಟೆಕಿಚ್ಚಾಯಿತು. ಅವನು ಕೇಳಬೇಕಾಗಿದ್ದ ಪ್ರಶ್ನೆ, ಪ್ರಭುವೇ, ನಾನು ಹೇಗೆ ನಿನಗೆ ಇಷ್ಟವಾಗುವಂತೆ ಬದುಕಬಹುದು? ಆದರೆ ಅವನು ಕೇಳಿದ ಪ್ರಶ್ನೆ, ಅವನಿಗೆ ಯಾಕೆ, ನನಗೆ ಯಾಕೆ ಅಲ್ಲ? ಇದೇ ಹೊಟ್ಟೆಕಿಚ್ಚಿನ ಧ್ವನಿ. ಅದಕ್ಕೆ ದೇವರು ಕರುಣೆಯಿಂದ ಮಾತನಾಡಿದರು, ನೀನು ಒಳ್ಳೆಯದನ್ನು ಮಾಡಿದರೆ ನಿನಗೆ ಅಂಗೀಕಾರ ಸಿಗುವುದಿಲ್ಲವೇ? ಪಾಪ ನಿನ್ನ ಬಾಗಿಲ ಬಳಿ ಕುಳಿತಿದೆ, ಆದರೆ ನೀನು ಅದನ್ನು ಆಳಬೇಕು. ಇದು ಬೆದರಿಕೆಯಲ್ಲ, ಇದು ಆಹ್ವಾನ. ದೇವರು ಹೇಳುತ್ತಿದ್ದವರು, ನಿನ್ನ ಕಥೆ ಇನ್ನೂ ಮುಗಿದಿಲ್ಲ, ನಿನ್ನ ವಿಫಲತೆ ಅಂತಿಮವಲ್ಲ, ನೀನು ಇನ್ನೂ ಬದಲಾಯಿಸಿಕೊಳ್ಳಬಹುದು. ಆದರೆ ಕಾಯಿನ್ ಪಶ್ಚಾತ್ತಾಪವನ್ನು ಆಯ್ಕೆ ಮಾಡಲಿಲ್ಲ, ಅವನು ಗರ್ವವನ್ನು ಆಯ್ಕೆ ಮಾಡಿದ. ಅವನು ಪ್ರಾರ್ಥನೆಯ ಬದಲು ಮೌನ ಆಯ್ಕೆ ಮಾಡಿದ, ವಿಧೇಯತೆಯ ಬದಲು ಭಾವನೆ ಆಯ್ಕೆ ಮಾಡಿದ, ಸಮರ್ಪಣೆಯ ಬದಲು ಹೊಟ್ಟೆಕಿಚ್ಚನ್ನು ಆಯ್ಕೆ ಮಾಡಿದ. ನೀನು ಹೃದಯವನ್ನು ಆಳದಿದ್ದರೆ ನಿನ್ನ ಹೃದಯವೇ ನಿನ್ನನ್ನು ಆಳುತ್ತದೆ. ಕಾಯಿನ್ ಹೇಬೇಲನ್ನು ಹೊಲಕ್ಕೆ ಕರೆದುಕೊಂಡು ಹೋದ, ಸಹೋದರನಂತೆಯಲ್ಲ, ಬಲಿಯಂತೆ. ಹೊಟ್ಟೆಕಿಚ್ಚು ಹಿಂಸೆಯಾಯಿತು, ಅಸಹನೆಯು ರಕ್ತಪಾತವಾಯಿತು. ಮನುಷ್ಯರ ಇತಿಹಾಸದಲ್ಲಿ ಮೊದಲ ರಕ್ತ ಸಹೋದರನಿಂದ ಸಹೋದರನ ಮೇಲೆ ಹರಿದಿತು. ಹೇಬೇಲ್ ಬಿದ್ದ, ನಿರ್ದೋಷಿ, ವಿಶ್ವಾಸಿ, ದೇವರಿಂದ ಅಂಗೀಕೃತನಾದವನು. ನಂತರ ದೇವರು ಕೇಳಿದರು, ನಿನ್ನ ಸಹೋದರ ಹೇಬೇಲ್ ಎಲ್ಲಿ? ತಿಳಿಯದದ್ದಕ್ಕಾಗಿ ಅಲ್ಲ, ಪಶ್ಚಾತ್ತಾಪಕ್ಕೆ ಅವಕಾಶ ಕೊಡುವುದಕ್ಕಾಗಿ. ದೇವರು ಇನ್ನೂ ಹುಡುಕುತ್ತಿದ್ದರು, ಇನ್ನೂ ಕರೆಯುತ್ತಿದ್ದರು, ಇನ್ನೂ ರಕ್ಷಿಸಲು ಸಿದ್ಧವಾಗಿದ್ದರು. ಆದರೆ ಕಾಯಿನ್ ಹೇಳಿದನು, ನಾನು ನನ್ನ ಸಹೋದರ ಕಾಪಾಳಿಯ. ನ್ಯಾಯ ಬಂತು, ಏಕೆಂದರೆ ಪಾಪವನ್ನು ಎದುರಿಸಲೇಬೇಕು. ಆದರೆ ಕರುಣೆಯೂ ಬಂತು, ಏಕೆಂದರೆ ದೇವರು ಪಾಪಿಯನ್ನು ಪ್ರೀತಿಸುವುದನ್ನು ನಿಲ್ಲಿಸುವುದಿಲ್ಲ. ಕಾಯಿನ್ ಶಿಕ್ಷಿಸಲ್ಪಟ್ಟ, ಆದರೆ ನಾಶವಾಗಲಿಲ್ಲ. ಗುರುತು ಹಾಕಲ್ಪಟ್ಟು, ಆದರೆ ತ್ಯಜಿಸಲ್ಪಡಲಿಲ್ಲ. ಏಕೆಂದರೆ ದೇವರು ಪಾಪವನ್ನು ದ್ವೇಷಿಸುತ್ತಾರೆ, ಆದರೆ ಪಾಪಿಯನ್ನು ಪ್ರೀತಿಸುವುದನ್ನು ನಿಲ್ಲಿಸುವುದಿಲ್ಲ. ಈ ಕಥೆ ಕೇವಲ ಪುರಾತನ ಕಥೆಯಲ್ಲ, ಇದು ಇಂದಿನ ಕಥೆ, ಇದು ನಮ್ಮ ಕಥೆ. ಪ್ರತಿದಿನ ಪಾಪ ನಮ್ಮ ಹೃದಯದ ಬಾಗಿಲ ಬಳಿ ಕುಳಿತಿರುತ್ತದೆ, ಹೊಟ್ಟೆಕಿಚ್ಚಿನ ರೂಪದಲ್ಲಿ, ಹೋಲಿಕೆಯ ರೂಪದಲ್ಲಿ, ಗರ್ವದ ರೂಪದಲ್ಲಿ, ಕೋಪದ ರೂಪದಲ್ಲಿ. ಆದರೆ ದೇವರು ಇನ್ನೂ ಹೇಳುತ್ತಾರೆ, ನೀನು ಅದನ್ನು ಆಳಬಹುದು. ಆದ್ದರಿಂದ ನಿನ್ನ ಹೃದಯವನ್ನು ಕಾಪಾಡು, ಏಕೆಂದರೆ ಇಂದು ನೀನು ಒಳಗೆ ಬಿಡುವುದೇ ನಾಳೆ ನೀನು ಯಾರಾಗುವೆ ಎಂಬುದನ್ನು ನಿರ್ಧರಿಸುತ್ತದೆ. ಹೊಟ್ಟೆಕಿಚ್ಚಿಗಿಂತ ಆರಾಧನೆಯನ್ನು ಆಯ್ಕೆ ಮಾಡು, ಗರ್ವಕ್ಕಿಂತ ವಿನಮ್ರತೆಯನ್ನು ಆಯ್ಕೆ ಮಾಡು, ಭಾವನೆಗಿಂತ ವಿಧೇಯತೆಯನ್ನು ಆಯ್ಕೆ ಮಾಡು, ಮರಣಕ್ಕಿಂತ ಜೀವವನ್ನು ಆಯ್ಕೆ ಮಾಡು.